ನಮಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLCಯ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಸೈನ್ಸಲ್ಲಿ ತಂದಿದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಜೊತೆಗೆ ನಾನು ಏನು ಮಾಡ್ತೀನಿ, ನಿಮಗೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ಕೊಡ್ತಾ ಹೋಗ್ತೀನಿ. ಆಲ್ರೆಡಿ 10th ನಾವು ಕನ್ನಡ ಹಾಕಿದ್ದೀವಿ, ಹಿಂದಿ ಹಾಕಿದ್ದೀವಿ, SS ಹಾಕಿದ್ದೀವಿ, ಇವತ್ತು ಸೈನ್ಸ್ ಹಾಕ್ತಾ ಇದ್ದೀವಿ. ಸೊ ಹಿಂದಿನ ಪಾಠದ ಪ್ರಶ್ನೋತ್ತರ ಮತ್ತು ಕ್ವಶನ್ ಪೇಪರ್ ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಒಂದ್ಸರಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಚೆಕ್ ಮಾಡಿ 10th ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಿಮ್ಮ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಸೈನ್ಸ್ನ ಅರ್ಧವಾರ್ಷಿಕ ಪರೀಕ್ಷೆ SSLC ಕ್ವಶನ್ ಪೇಪರ್. ಸೊ ತಮಗೆ ಗೊತ್ತಿದ್ದಂಗೆ ಮೊದಲ ಭಾಗದಲ್ಲಿ 4 ಬಹು ಆಯ್ಕೆಗಳಿರ್ತವೆ, ಸರಿಯಾದನ್ನು ಆರಿಸಿ ಬರಿಬೇಕಾಗ್ತದೆ. ಮೊದಲ ಪ್ರಶ್ನೆ ಇತ್ತು, ಈ ಕೆಳಗಿನ ರಾಸಾಯನಿಕ ಸಮೀಕರಣದ ಕುರಿತಾಗಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. 3FeS 4H2G it gives Fe3O3S plus 4H2 ಗ್ಯಾಸ್ ಅಂತ ಇದೆ. ಇಲ್ಲಿ ಆಯ್ಕೆ ಇತ್ತು, ಕಬ್ಬಿಣ ಉತ್ಕರ್ಷಣೆಗೊಂಡಿದೆ, ನೀರು ಅಪಕರ್ಷಣೆಗೊಂಡಿದೆ, ನೀರು ಅಪಕರ್ಷಣಕಾರಿಯಾಗಿದೆ, ನೀರು ಉತ್ಕರ್ಷಣಕಾರಿಯಾಗಿದೆ. ಆಯ್ಕೆಗಳಿದ್ದಾವೆ. ಆ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಯ್ಕೆ SE 1, 2 ಮತ್ತು 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಹಲ್ಲು ಹುಳುಕಾಗುವುದನ್ನು ತಡೆಗಟ್ಟಲು ನಿಯತವಾಗಿ ಹಲ್ಲುಜ್ಜೋದು ಸೂಕ್ತವಾಗಿದೆ. ಇಲ್ಲಿ ಬಳಸುವ ಟೂತ್ಪೇಸ್ಟ್ನ ಸ್ವಭಾವ ಯಾವ ಥರ ಇರ್ತದೆ? ಆಮ್ಲೀಯ, ಪ್ರತ್ಯಾಮ್ಲೀಯ, ತಟಸ್ಥ, ನಶಿಸುವಿಕೆ. ಸರಿಯಾದ ಉತ್ತರ ಇದೆ, ಅದು ಪ್ರತ್ಯಾಮ್ಲೀಯ ಆಗಿರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಲೋಹಗಳಲ್ಲಿ ತಣ್ಣೀರು ಹಾಗೂ ಬಿಸಿ ನೀರು ಎರಡರ ಜೊತೆಯೂ ವರ್ತಿಸದ ಲೋಹ ಯಾವುದು? ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಕಬ್ಬಿಣ. ಸರಿಯಾದ ಉತ್ತರ ಕಬ್ಬಿಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಸಂದರ್ಭದಲ್ಲಿ ನಡೆಯೋದಿಲ್ಲ? ಕ್ಲೋರೋಫಿಲ್ಗಳಿಂದ ಬೆಳಕಿನ ಶಕ್ತಿಯ ಹೀರಿಕೆ, ಇಂಗಾಲದ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ ಹೊಂದದು, ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದದು, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದೋದು. ಇಲ್ಲಿ ಸರಿಯಾದ ಉತ್ತರ ಬರ್ತದೆ ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದೋದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ? ಇದು ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆಯಾಗ್ತದೆ, ಇದು ದೇಹದ ಬೆಳವಣಿಗೆ ನಿಯಂತ್ರಿಸ್ತದೆ, ಇದು ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಣ ಮಾಡ್ತದೆ, ಇದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಸಕ್ಕರೆ ಕಾಯಿಲೆ ಉಂಟಾಗ್ತದೆ. ಸರಿಯಾದ ಉತ್ತರ ಬಂತು, ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ ಅಂತಕ್ಕಂಥದ್ದು ಹೇಳಿಕೆ ಸರಿ ಇಲ್ಲ. ನೆಕ್ಸ್ಟ್, 1/5 ಓಮ್ ರೋಧ ಹೊಂದಿರುವ 5 ರೋಧಕಗಳಿಂದ ಪಡೆಯಬಹುದಾದ ಕನಿಷ್ಠ ರೋಧ ಎಷ್ಟು ಅಂತ ಕೇಳಿದ್ದಾರೆ. 1/5 ಎಸ್ ರೋಧ, 1/25, 1/10, 25 ಅಂತ ಇದೆ. ಸರಿಯಾದ ಉತ್ತರ ಬರ್ತದೆ 1/25 ರೋಧ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 7, ಈ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬಳಕೆಯ ವಿದ್ಯುತ್ ಮೋಟಾರ್ಗಳಲ್ಲಿ ಬಳಸೋದಿಲ್ಲ? ಆರ್ಮೇಚರ್ ತಿರುಗಿಸುವ ವಿದ್ಯುತ್ ಕಾಂತ, ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳು, ಜೊತೆಗೆ ಆರ್ಮೇಚರ್ ತಿರುಗಿಸಲು ಶಾಶ್ವತ ಕಾಂತ, ಮೆದುಕಬ್ಬಿಣದ ತುಂಡಿನ ಮೇಲೆ ಸುತ್ತಿರುವ ವಾಹಕದ ಸುರುಳಿ. ಸರಿಯಾದ ಉತ್ತರ ಇತ್ತು ಆರ್ಮೇಚರ್ ತಿರುಗಿಸಲು ಶಾಶ್ವತ ಕಾಂತ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅಂಶಗಳಲ್ಲಿ ಆಹಾರ ಸರಪಳಿಯಲ್ಲಿನ ಪೋಷಣಾ ಸ್ತರಗಳ ಸಂಖ್ಯೆ ನಿಯಂತ್ರಣ ಮಾಡುತ್ತದೆ. ಮೇಲಿನ ಪೋಷಣಾ ಸ್ತರಗಳಲ್ಲಿ ಶಕ್ತಿಯ ಲಭ್ಯತೆಯ ಇಳಕೆ, ಆಹಾರದ ಕೊರತೆ, ಮಲಿನ ಗಾಳಿ, ನೀರು. ಸರಿಯಾದ ಉತ್ತರ ಬರ್ತದೆ ಮೇಲಿನ ಪೋಷಣಾ ಸ್ತರಗಳಲ್ಲಿ ಶಕ್ತಿಯ ಉಷ್ಣತೆ ಲಭ್ಯತೆಯಲ್ಲಿ ಇಳಿಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಗಿತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. 9ನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೆ ಏನು? ಉತ್ತರ ನೋಡುವ. 2 ಅಥವಾ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡತಕ್ಕಂಥ ಪ್ರಕ್ರಿಯೆಗೆ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. 10ನೇ ಪ್ರಶ್ನೆ, ಪ್ರಯೋಗವೊಂದರಲ್ಲಿ ಲೋಹದ ಕಾರ್ಬೋನೇಟನ್ನು ಆಮ್ಲವೊಂದಕ್ಕೆ ಸೇರಿಸಿದಾಗ ಬಿಡುಗಡೆಯಾದ ಅನಿಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಹಾಯಿಸಲಾಗಿದೆ. ದ್ರಾವಣ ಬಿಳಿ ಬಣ್ಣಕ್ಕೆ ತಿರುಗಿದ್ರೆ ಬಿಡುಗಡೆಯಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 11, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂತ ಕೇಳಿದರೆ. ಉತ್ತರ 11 ಪಾದರಸ. 12ನೇ ಪ್ರಶ್ನೆ, ಜಠರು ಉತ್ಪತ್ತಿ ಮಾಡುವ ಆಮ್ಲ ಯಾವುದು ಅಂತ ಕೇಳಿದರೆ. ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತದೆ. ಪ್ರಶ್ನೆ 13, ಓಮ್ನ ನಿಯಮವನ್ನು ನಿರೂಪಿಸಲಿಕ್ಕೆ ಕೇಳಿದರೆ. ವೆರಿ ಇಂಪಾರ್ಟೆಂಟ್ ಇದೆ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಸ್ಥಿರಸ್ಥಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ
ನೇರ ಅನುಪಾತದಲ್ಲಿ ಇರುತ್ತದೆ. ಪ್ರಶ್ನೆ 14. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ 2 ಸಾಧನಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಹೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸರಳ ವಿದ್ಯುತ್ ಮೋಟಾರ್ ರಚಿಸುವಾಗ ಒಡಕು ಉಂಗುರಗಳನ್ನು ಬಳಸಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಉತ್ತರ, ಅದು ಒಡಕು ಉಂಗುರು ಏನಾಗ್ತದಪ್ಪ ಅಂದ್ರೆ ದಿಕ್ ಪರಿವರ್ತಕವಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತದೆ. ಪ್ರಶ್ನೆ 16. ಜೈವಿಕ ಸಂವರ್ಧನೆ ಎಂದರೇನು ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಉತ್ತರ, ವಿಘಟನೆಗೆ ಒಳಗಾಗದ ರಾಸಾಯನಿಕಗಳು ಪೋಷಣಾ ಸ್ತರದ ಸೇರಿ ಉನ್ನತ ಸ್ತರಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಇನ್ನು 2 ಅಂಕದ ಪ್ರಶ್ನೆಗಳು, ಒಟ್ಟಾರೆ 8 ಪ್ರಶ್ನೆಗಳಿರ್ತವೆ. 16 ಅಂಕ ಇದೇ ಭಾಗದಲ್ಲಿ ನೀವು ಗಳಿಸಬಹುದು. ಮೊದಲ ಪ್ರಶ್ನೆ 17. ಉತ್ಕರ್ಷಣೆ ಹಾಗೂ ಅಪಕರ್ಷಣೆ ಕ್ರಿಯೆಗಳಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ನೋಡುವ ಏನೆಲ್ಲ ವ್ಯತ್ಯಾಸ ಇದೆ ಅಂತಂದರೆ, ಇಲ್ಲಿ ಉತ್ಕರ್ಷಣೆ ಹಾಕಬೇಕು, ಈ ಕಡೆ ಅಪಕರ್ಷಣೆ ಹಾಕಿ. ಆಮ್ಲಜನಕದ ಸೇರ್ಪಡೆಯೊಂದಿಗೆ ನಡೀತಕ್ಕಂಥ ಕ್ರಿಯೆ ಉತ್ಕರ್ಷಣೆ, ಆಮ್ಲಜನಕದ ನಷ್ಟದೊಂದಿಗೆ ನಡೆಯುವ ಕ್ರಿಯೆ ಅಪಕರ್ಷಣೆ. ಹಾಗಾದರೆ ಉತ್ಕರ್ಷಣೆ ಕ್ರಿಯೆಗೆ ಒಂದು ಉದಾಹರಣೆ 2Cu+O2 ಇಟ್ ಗಿವ್ಸ್ ಅ 2CuO. ಅಪಕರ್ಷಣೆಗೆ CuOH2 ಇಟ್ ಗಿವ್ಸ್ Cu+H2O ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ಥರ ಬರೆದ್ರೆ ಅಂಕ ಕೊಡ್ತಾರೆ. 18ನೇ ಪ್ರಶ್ನೆ. ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಒಂದು ಪ್ರಣಾಳದಲ್ಲಿ ಉತ್ಪತ್ತಿಯಾದ ಅನಿಲ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ 18ನೇ ಪ್ರಶ್ನೆ. ಉತ್ತರ, ನೀರು 2 ಭಾಗ ಹೈಡ್ರೋಜನ್ ಹಾಗೂ 1 ಭಾಗ ಆಕ್ಸಿಜನ್ನಿಂದ ಆಗಿದೆ. ಆದ್ದರಿಂದ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಹಾಗೂ ಆಮ್ಲಜನಕಗಳ ಅನುಪಾತ 2:1 ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಅನಿಲ ಹೈಡ್ರೋಜನ್ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 19. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಅಂತ ತೋರಿಸುವ ಒಂದು ಚಟುವಟಿಕೆ ಅಂದವಾದ ಚಿತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಅದು ಈ ಥರದಾಗಿರ್ತಕ್ಕಂಥ ಚಿತ್ರ ಇದೆ. ಸೊ ಇಷ್ಟು ಚಿತ್ರ ನೀವೇನು ಮಾಡಬೇಕು, ಡಯಾಗ್ರಾಮ್ಗಳನ್ನು ನೀಟಾಗಿ ಬಿಡಿಸಬೇಕು. ಪ್ರಶ್ನೆ 20. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 2 ಸಾಮಾನ್ಯ ಲಕ್ಷಣಗಳನ್ನು ಬರೆಯಲಿಕ್ಕೆ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇದೆ. ಅಯಾನಿಕ್ ಸಂಯುಕ್ತಗಳ ನಡುವಿನ ಕುದಿಯುವ ಬಿಂದು ಮತ್ತು ದ್ರವಣ ಬಿಂದು ಹೆಚ್ಚಿರ್ತದೆ. ಇವು ತಮ್ಮ ಜಲೀಯ ದ್ರಾವಣಗಳಲ್ಲಿ ವಿದ್ಯುತ್ತನ್ನು ಪ್ರವಾಹವನ್ನು ಮಾಡ್ತವೆ. 21ರಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಪತ್ರರಂಧ್ರದ ಭಾಗವನ್ನು ಗುರುತಿಸಬೇಕು. ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯಲ್ಲಿ ಈ ಭಾಗದ ಕಾರ್ಯವೇನು ಅಂತ ಕೇಳಿದ್ದಾರೆ. ಸೊ ಇದು ಪತ್ರರಂಧ್ರವನ್ನು ಗಮನಿಸಿ. ಆ ಪತ್ರರಂಧ್ರವನ್ನು ಗಮನಿಸಿದಾಗ ಅದರಲ್ಲಿ ಒಂದು ಚಿತ್ರ ಇತ್ತು. ಆ ಚಿತ್ರದಲ್ಲಿರ್ತಕ್ಕಂಥ ಭಾಗವನ್ನು ತಾವು ಏನು ಮಾಡಬೇಕಪ್ಪ ಅಂದರೆ ಕಾವಲು ಕೋಶಗಳು ಇತ್ತು. ಅದರ ಕಾರ್ಯ ಏನಪ್ಪ ಅಂದರೆ, ಈ ಕಾವಲು ಕೋಶಗಳಿಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ ಹಾಗೂ ಪತ್ರರಂಧ್ರ ತೆರೆದುಕೊಳ್ತದೆ. ಅದೇ ರೀತಿ ಕಾವಲು ಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ತವೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. 22. ನರಕೋಶದ ರಚನೆಯನ್ನು ತೋರಿಸೋ ಅಂದವಾದ ಆಕೃತಿಯನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ತಾವುಗಳು ಕೂಡ ಇದು ವೆರಿ ಇಂಪಾರ್ಟೆಂಟ್ ಇದೆ. ಚಿತ್ರ ನೋಡ್ಕೊಡ್ರಿ, ಭಾಗ ಗುರುತಿಸ್ರಿ, ಆಕ್ಸಾನ್, ಡೆಂಡ್ರೈಟ್ಸ್, ಸಂಸರ್ಗ, ಓಕೆ, ಅವೆಲ್ಲ ಚಿತ್ರಗಳ ಭಾಗಗಳನ್ನು ಬರಬೇಕು. ಕಾರ್ಯಗಳನ್ನು ಸಹಿತ ಪ್ರಾಕ್ಟೀಸ್ಗಳನ್ನು ಚೆನ್ನಾಗಿ ಓದ್ಕೊಡ್ರಿ. 23. ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ತಿಳಿಸಿ. 23ನೇ ಪ್ರಶ್ನೆ. ಅಲ್ಲಿ ಸುರುಳಿಯನ್ನು ಸ್ಥಿರವಾಗಿಟ್ಟು ಕಾಂತವನ್ನು ಚಲಿಸುವಂತೆ ಮಾಡಿದಾಗ, ಕಾಂತವನ್ನು ಸ್ಥಿರವಾಗಿಟ್ಟು ಸುರುಳಿಯಲ್ಲಿ ಚಲಿಸಿದಾಗ, ಇಷ್ಟು ಪಾಯಿಂಟ್ಸನ್ನು ಬರೀಬೇಕು. ವಿಡಿಯೋದ ಕಡೆ ಪ್ರಶ್ನೆ ಇತ್ತು, ಆಹಾರ ಸರಪಳಿಗೆ ಒಂದು ಉದಾಹರಣೆ ಬರೆದು ಅದರಲ್ಲಿ ಪೋಷಣಾ ಸ್ತರಗಳನ್ನು ಬರೀಲಿಕ್ಕೆ ಕೇಳಿದರು. ಸೊ ಅಲ್ಲಿ ಹುಲ್ಲು, ಮಿಡತೆ, ಕಪ್ಪೆ, ಮಾವು, ಹದ್ದು. ಸೊ ಈ ಥರ ತಾವು ಏನು ಮಾಡ್ಬೋದು, ಒಂದಿಷ್ಟು ಬರೆದ್ರೆ ತಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ 1 ಅಂಕ ಮತ್ತು 2 ಅಂಕದ ಸೊ ಒಟ್ಟಾರೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ನಿಮಗೆ 3 ಅಂಕದ ಪ್ರಶ್ನೆಗಳೊಂದಿಗೆ ಚರ್ಚೆಯನ್ನು ಮಾಡ್ತೀನಿ. ವಿಡಿಯೋ ತುಂಬಾ ಬೆನಿಫಿಟ್ ಇದೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಹೆಚ್ಚು ಲೈಕ್ ಶೇರ್ಗಳನ್ನು ಮಾಡಿ ಮುಂದಿನ ಭಾಗಗಳನ್ನು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಹೊಸ ಭಾಗದಲ್ಲಿ. ಅಲ್ಲಿಯವರೆಗೂ ಬಾಯ್.